ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ನಿದ್ರಾಹೀನತೆ ಅನ್ನೋದು ತುಂಬ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನಕ್ಕೆ ಎಷ್ಟು ಒಳ್ಳೆ ಹಾಸಿಗೆಯಲ್ಲಿ ಮಲ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ. ಸೊ ಹಿಂದೆ ಗಾದೆ ಹೇಳ್ತಿದ್ರಲ್ವ, ಸಂತೆಯಲ್ಲಿ ಮಲಗಿದ್ರು ಕೂಡ ನಿದ್ದೆ ಬರಬೇಕು ಅಂದರೆ ಚಿಂತೆ ಇರಬಾರ್ದು ಅಂತ. ಸೊ ಚಿಂತೆ ಇಲ್ದಿದ್ದಲ್ಲಿ ಸಂತೆಯಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ ಅಂತ. ಸೊ ಹಾಗಂದರೆ ನಿಮ್ಮ ಮೈಂಡ್ ಕಾಮ್ ಆಗಿದ್ದರೆ ನೀವು ಎಲ್ಲಿ ಮಲ್ಕೊಂಡ್ರು 10 ನಿಮಿಷದಲ್ಲಿ ನಿದ್ದೆ ಬಂದುಬಿಡುತ್ತೆ. ಸೊ ಕೆಲವರು ಪುಣ್ಯ ಮಾಡಿರೋದು ಅಂತ ಹೇಳ್ತಾರೆ. ಅದಕ್ಕೆ ಮಲಗಿದ ಕೂಡಲೇ ನಿದ್ದೆ ಮಾಡ್ತಾರೆ. ನಿದ್ದೆ ಒಂದು ಸಮಾಧಿ ಸ್ಟೇಟ್ ಥರ. ಸೊ ಅಲ್ಲಿ ನಿಮಗೆ ಯಾವುದೇ ಥರ ನೋವಿರಲ್ಲ. ಮನೇಲಿ ಏನೇ ಕೆಟ್ಟ ಘಟನೆ ನಡೆದಿರುತ್ತೆ, ಇನ್ನೇನೋ ಆಗಿರುತ್ತೆ, ದೇಹದಲ್ಲಿ ನೋವಿರುತ್ತೆ, ಕಾಯಿಲೆ ಬಂದು ಯಾವುದೂ ನಿಮಗೆ ಗೊತ್ತಾಗೋದಿಲ್ಲ. ಸೊ ಅಷ್ಟು ಕಾಮಾಗಿ ನಿದ್ದೆ ಮಾಡಿರ್ತೀರಿ ಅಲ್ವಾ. ಸೊ ಆ ಥರ ನಿದ್ದೆ ಮಾಡಬೇಕು ಅಂದರೆ ನೀವು ಕೆಟ್ಟ ಯೋಚನೆಗಳೆಲ್ಲ ದೂರ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಧ್ಯಾನ, ಅಂದರೆ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ನಿಮಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ನಮ್ಗೆ ಮೆಡಿಟೇಟ್ ಮಾಡಲಿಕ್ಕೆ ಬರೋಲ್ಲ ಅಂದಾಗ ನಿಮ್ಮ ಉಸಿರಾಟದ ಕಡೆ ಸ್ಟಾರ್ಟಿಂಗ್ ಗಮನ ಕೊಡೋದು ಕಲೀರಿ. ಸುಮ್ಮನೆ ಕೂತ್ಕೊಂಡು ಉಸಿರು ತೊಗೊಳ್ಳೋದು ಹೇಗೆ, ಬಿಡೋದು ಹೇಗೆ, ಇಷ್ಟೇ. ಸೊ ಅದು ಬೇಡ ಅಂತಂದರೆ ಸ್ಟಿಲ್ಲಾಗಿ ಕೂತ್ಕೋಬೇಕು. ಎಷ್ಟೇ ನೆಗೆಟಿವ್ ಥಾಟ್ಸ್ ಬರಲಿ ಅಥವಾ ಏನೋ ಒಂದು ಇರಿಟೇಷನ್ಸ್ ಆಗುತ್ತೆ, ಆದರೂ ತೊಂದರೆ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಆಗ ಆಟೋಮೆಟಿಕಲಿ ಮೆಡಿಟೇಟಿವ್ ಸ್ಟೇಟಿಗೆ ಮೈಂಡ್ ಹೋಗುತ್ತೆ. ಸೊ ಅದು ತುಂಬ ಮುಖ್ಯ. ಇನ್ನು ಕೆಲವರಿಗೆ ತುಂಬ ಪ್ರಾಬ್ಲಮ್ ಇದ್ದರೆ ತ್ರಾಟಕ ಯೋಗ ಅಂತ ಕಣ್ಣಿನ ಎಕ್ಸಸೈಸ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ ಜತ್ರು ತ್ರಾಟಕ, ದೀಪ ತ್ರಾಟಕ ಇದೆಲ್ಲ ಇರುತ್ತೆ. ಸೊ ಆ ಥರ ಫಾಲೋ ಮಾಡಿದ್ರು ಕೂಡ ಮೈಂಡನ್ನ ನಿಮ್ಮ ಮೆಡಿಟೇಟಿವ್ ಸ್ಟೇಜಿಗೆ ತೊಗೊಂಡೋಗ್ಲಿಕ್ಕೆ ಅದು ಪ್ರಿಪೇರ್ ಮಾಡುತ್ತೆ. ಆ ಥರ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಮಾಡ್ತಾ ಬನ್ನಿ. ನಿದ್ರಾಹೀನತೆ ಜಾಸ್ತಿ ಆದರೆ ಮುಂದೆ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಚೂರು ಕರೆದ್ರೂ ಎಚ್ಚರ ಆಗ್ತಿದೆ, ಡೆಪ್ತ್ ತಗೊಳ್ತಿಲ್ಲ ಅಂದಾಗ ನೀವು ತುಂಬ ಕಾನ್ಷಿಯಸ್ ಆಗಿ ಇದನ್ನೆಲ್ಲ ಮಾಡ್ತಾ ಹೋದರೆ ಖಂಡಿತ ಸರಿ ಹೋಗುತ್ತೆ. ಯಾವುದೇ ಥರ ತೊಂದರೆ ಬರೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.